ಪ್ರತಿಭಟನೆ ಬ್ಯಾನರ್ಗಳಿಂದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಫೋಟೋ ನಾಪತ್ತೆಯಾಗಿದೆ. ಇದಕ್ಕೆ ಕಾರಣ ಏನು ಚರ್ಚೆ ಆಗ್ತಾ ಇದೆ. 40ಕ್ಕೂ ಹೆಚ್ಚು ಕಡೆ ಅಳವಡಿಸಿದ್ದಂತಹ ಬ್ಯಾನರ್ಗಳಲ್ಲಿ ವಿಜಯೇಂದ್ರ ಚಿತ್ರವೇ ಇಲ್ಲ. ವಿಜಯೇಂದ್ರ ಚಿತ್ರಕ್ಕೆ ಕತ್ತರಿ ಬಿದ್ದಿದೆ. ಬ್ಯಾನರ್ಗಳನ್ನು ಏನು ಹಾಕಿದ್ರು ಪ್ರೊಟೆಸ್ಟ್ ಮಾಡೋಕೆ, ಮೋದಿ, ಅಮಿತ್ ಶಾ, ಆರ್ ಅಶೋಕ್ ಫೋಟೋಗಳಿದ್ದಂತಹ ಬ್ಯಾನರ್ ಅದು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಫೋಟೋ ಮಾತ್ರ ಅಲ್ಲಿ ಮಿಸ್ಸಿಂಗ್ ಆಗಿದೆ. ಯಾಕೆ? ಶಾಸಕ ಬೆಲ್ಲದ ಉದ್ದೇಶಪೂರ್ವಕವಾಗಿಯೇ ವಿಜಯೇಂದ್ರ ಫೋಟೋವನ್ನು ಕೈಬಿಟ್ಟಿದ್ದಾರೆ. ಅರವಿಂದ್ ಬೆಲ್ಲದ ಅವರು ಬ್ಯಾನರ್ಗಳಲ್ಲಿ ಕೇಂದ್ರ ಸಚಿವ ಜೋಶಿ, ಶಾಸಕ ಅರವಿಂದ್ ಬೆಲ್ಲದ ಚಿತ್ರಗಳೇ ಜಾಸ್ತಿ ಇದೆ. ವಿರೋಧ ಪಕ್ಷದ ನಾಯಕರಿಗೆ ಸಿಕ್ಕ ಜಾಗ ರಾಜ್ಯಾಧ್ಯಕ್ಷರಿಗೆ ಸಿಗಲಿಲ್ವೇ? ಹಾಗಾದರೆ ಇದು ನಾಯಕತ್ವದ ವಿರುದ್ಧದ ಬಂಡಾಯದ ಮುನ್ಸೂಚನೆಯ ಪ್ರಶ್ನೆಯ ಅಂತ. ಪ್ರತಿಭಟನೆ ಬ್ಯಾನರ್ಗಳಿಂದ BY ವಿಜಯೇಂದ್ರ ಅವರ ಫೋಟೋ ನಾಪತ್ತೆ ಆಗೋಕೆ ಕಾರಣ ಏನಿರಬಹುದು? ಅರವಿಂದ್ ಬೆಲ್ಲದ ಅವರು ಹಾಕಿಸಿದ್ರು. ಅಲ್ಲಿ ಪ್ರಹ್ಲಾದ್ ಜೋಶಿ ಅವರ ಫೋಟೋ ಕೂಡ ಇದೆ. ಮೋದಿ, ಅಮಿತ್ ಶಾ, ಬೇರೆ ಬೇರೆ ಬಿಜೆಪಿಯ ಹಿರಿಯ ನಾಯಕರ ಫೋಟೋ ಕೂಡ ಇದೆ. ಆದರೆ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷ ಆಗಿರುವಂತಹ BY ವಿಜಯೇಂದ್ರ ಅವರ ಫೋಟೋವನ್ನು ಯಾಕೆ ಹಾಕಿಸಲಿಲ್ಲ? ಉದ್ದೇಶಪೂರ್ವಕವಾಗಿಯೇ ಅವರ ಫೋಟೋವನ್ನು ಕೈ ಬಿಡಲಾಯ್ತಾ? ಅಥವಾ ಇದರಿಂದ ಏನಾದರೂ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರಾ? ಬಿಜೆಪಿಯಲ್ಲಿಯೂ ಕೂಡ ಭಿನ್ನಮತ ಇದೆ ಅವರ ನಾಯಕತ್ವದ ವಿಚಾರವಾಗಿ. ಅರವಿಂದ್ ಬೆಲ್ಲದ ಅವರು ಮಾಡಿರುವಂತಹ ಕೆಲಸದಿಂದ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಸುಮಾರು ಒಂದು 40 ಬ್ಯಾನರ್ಗಳು, 40ಕ್ಕೂ ಹೆಚ್ಚು ಬ್ಯಾನರ್ಗಳನ್ನು ಅಲ್ಲಿ ಹಾಕಿಸಿದ್ರು ಹೋರಾಟದ ವಿಚಾರವಾಗಿ. ಆದರೆ ಅಲ್ಲಿ ವಿಜಯೇಂದ್ರ ಅವರ ಫೋಟೋ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆ ಇದೆ. ಬೇರೆ ಬೇರೆ ಎಲ್ಲರದು ಕೂಡ, ಆರ್ ಅಶೋಕ್ ಅವರದ್ದು ಕೂಡ ಇದೆ, ವಿರೋಧ ಪಕ್ಷದ ನಾಯಕ. ಆದರೆ ರಾಜ್ಯಾಧ್ಯಕ್ಷರ ಫೋಟೋವನ್ನು ಹಾಕ್ತಾ ಇರೋಕ್ಕೆ ಕಾರಣ ಏನು? ಇದು ಬೇರೆ ಬೇರೆ ರೀತಿಯಾಗಿ ಚರ್ಚೆಗೆ ಹೋಗ್ತಾ ಇದೆ. ವಿಜಯೇಂದ್ರ ಅವರ ಫೋಟೋ ಮಿಸ್ಸಿಂಗ್ ಆಗಿದೆ. ಎಲ್ಲೋ ಒಂದು ಕಡೆ ಶಾಸಕ ಅರವಿಂದ್ ಬೆಲ್ಲದ ಅವರು ಉದ್ದೇಶಪೂರ್ವಕವಾಗಿಯೇ ಅವರ ಫೋಟೋವನ್ನು ಕೈ ಬಿಟ್ಟಿದ್ದಾರೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಿಜವೋ ಸುಳ್ಳೋ ಗೊತ್ತಿಲ್ಲ. ಬ್ಯಾನರ್ನಲ್ಲಿ ಕೇಂದ್ರ ಸಚಿವರ ಹೆಸರಿದೆ, ಬೇರೆ ಬೇರೆ ನಾಯಕರ ಹೆಸರಿದೆ. ಅರವಿಂದ್ ಬೆಲ್ಲದ ಅವ್ರ ಫೋಟೋ ಕೂಡ ದೊಡ್ಡದಾಗಿ ಹಾಕ್ಸ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಮೇಲೆ ಆದರೂ ಅವರು ಚಿಕ್ಕದಾದಂಥ ಫೋಟೋವನ್ನು ಕೂಡ ಹಾಕ್ಬೋದಾಗಿತ್ತು, ಆದರೆ ಹಾಕಿಲ್ಲ. ಒಬ್ಬ ರಾಜ್ಯಾಧ್ಯಕ್ಷರ ಫೋಟೋವನ್ನು ಹಾಕಿಲ್ಲ ಅಂತಂದರೆ ಏನೋ ಮರೆತು ನಾವು ಬಿಟ್ಟಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಯಾರ್ದೋ ಒಬ್ಬ ಕಾರ್ಯಕರ್ತರದೋ ಇನ್ನೊಂದೋ ಮತ್ತೊಬ್ಬದೋ ಆಗಿದ್ರೆ ಅದನ್ನು ಓಕೆ ಹೋಗ್ಲೇ ಬಿಡ ಅಂತ ಹೇಳ್ಬೋದು. ಆದರೆ ಇಲ್ಲಿ ರಾಜ್ಯಾಧ್ಯಕ್ಷರ ಹೆಸರನ್ನೇ ಕೈಬಿಟ್ಟಿರೋದು ಒಂದು ವಿವಾದಕ್ಕೆ ಅಥವಾ ಚರ್ಚೆಗೆ ಕಾರಣವಾಗ್ತಾ ಇದೆ. ಇದು ನಾಯಕತ್ವದ ವಿರುದ್ಧದ ಬಂಡಾಯದ ಮುನ್ಸೂಚನೆ ಏನಾದರೂ ಇರಬಹುದಾ? ಯಾಕಂದರೆ ಎಷ್ಟೋ ಜನಕ್ಕೆ BY ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿರೋದು ಇಷ್ಟ ಇಲ್ಲ. ಅದಕ್ಕಾಗಿ ಬಿಜೆಪಿಯಲ್ಲಿನೇ ಕೆಲ ಬಂಡಾಯ ನಾಯಕರಿದ್ದಾರೆ, ಹೈಕಮಾಂಡ್ ಜೊತೆ ಹೋಗಿ ಮಾತನಾಡುವಂತಹ ಕೆಲಸವನ್ನು ಮಾಡಿದ್ರು. ಇದನ್ನು ದೊಡ್ಡ ಮಟ್ಟದಲ್ಲಿ ವಿರೋಧ ಮಾಡಿದ್ದು ಅಂತಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನೀಗ ಪಕ್ಷದಿಂದ ಹೊರಗಿಟ್ಟಿದ್ದಾರೆ. ಇನ್ನು ಬಿಜೆಪಿಯಲ್ಲಿರುವಂತಹ ಕೆಲ ನಾಯಕರೇನಿದ್ರೆ ಈ ವಿಚಾರದ ಬಗ್ಗೆ ಪ್ರಶ್ನೆ ಇರುವಾಗ ಈ ರೀತಿಯಾದಂತಹ ನಡೆ ಯಾಕೆ ಎನ್ನುವಂತಹ ಪ್ರಶ್ನೆ ಬಿಜೆಪಿಯಲ್ಲೇ ಮೂಡ್ತಾ ಇದೆ ಈಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.